ರೀಲ್ಸ್ ಸ್ಟಾರ್ ಸೋನು ಗೌಡಗೂ ಕೂಡ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಮಾಡಿದ್ನ. ರೇಣುಕಾ ಸ್ವಾಮಿ ನನಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಫೇಕ್ ಅಕೌಂಟ್ ಗೌತಮ್ ಎಂಬ ಅಕೌಂಟ್ ಇಂದ ಸಂದೇಶ ಬಂದಿತ್ತು. ಕೆಟ್ಟದಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದಾಗಿ ಪೋಸ್ಟ್ ಅನ್ನ ರೀಲ್ ಸ್ಟಾರ್ ಸೋನು ಗೌಡ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಬಂದಂತ ಹಿನ್ನೆಲೆ ಶೀಘ್ರದಲ್ಲೇ ನೋಟಿಸ್ ನೀಡಿ ಪೊಲೀಸರು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಒಂದು ಜನ ರೀಲ್ ಸ್ಟಾರ್ಗಳು, ಒಂದು ಜನ ನಟಿಯರು ಎಲ್ಲರೂ ಕೂಡ ರೇಣುಕಾ ಸ್ವಾಮಿ ನಮಗೂ ಕೂಡ ಮೆಸೇಜ್ ಮಾಡಿದ್ದ, ಫೇಕ್ ಅಕೌಂಟ್ ನಿಂದ ಮೆಸೇಜ್ ಮಾಡಿದ್ದ ಅಂತೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೋತಾ ಇದ್ದಾರೆ. ಅದೇ ರೀತಿ ರೀಲ್ ಸ್ಟಾರ್ ಸೋನು ಕೂಡ ಹೇಳ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಗೌತಮ್ ಅನ್ನುವಂಥ ಫೇಕ್ ಅಕೌಂಟ್ ಅನ್ನ ಸೃಷ್ಟಿಸಿ ನನಗೂ ಕೂಡ ಮೆಸೇಜ್ಗಳನ್ನ ಕಳಿಸಿದ್ದ ಅಂತ ಹೇಳಿ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಗೌಡ ಈ ವಿಚಾರವನ್ನ ಹಂಚಿಕೊಂಡಿರೋದ್ರಿಂದ ಸೋನು ಗೌಡಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಅಮಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಮಿತ್, ರೇಣುಕಾ ಸ್ವಾಮಿಯ ವಿಚಾರವಾಗಿ ಯಾವಾಗ ದರ್ಶನ್ ಕೊಲೆ ಪ್ರಕರಣ ಬಂತು, ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆ, ಈ ಎಲ್ಲ ವಿಚಾರಗಳು ಬಂತು. ಈಗೀಗ ಇಫ್ ಐ ಆಮ್ ನಾಟ್ ರಾಂಗ್, ನಟಿ ಚಿತ್ರಾಲ್ ಅವ್ರು ಇರಬಹುದು ಅಥವಾ ಈಗ ಸೋನು ಗೌಡ ಅವ್ರು ಇರಬಹುದು, ಇದೆಲ್ಲರೂ ಕೂಡ ರೇಣುಕಾ ಸ್ವಾಮಿ ನಮಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ಅನ್ನುವಂಥದ್ದನ್ನ ಈಗ ಹೊರಗೆ ಹಾಕ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಮಿತ್? ಸಿಂಧೂರ, ಏನಂತಂದರೆ ದರ್ಶನ್ ಗ್ಯಾಂಗ್ನಿಂದ ಕೊಲೆ ಆಗಿರ್ತಕ್ಕಂಥ ಈ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಏನಿದ್ದಾನೆ, ಈತ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಸಾಕಷ್ಟು ಜನ ಸೆಲೆಬ್ರಿಟಿಗಳಿಗೆ ಅವರ ಒಂದು ಏನು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫಾಲೋ ಮಾಡ್ತಾ ಇರ್ತಾನೆ. ಅವ್ರಿಗೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಏನಂತಂದರೆ ಅವ್ರಿಗೆ ಖಾಸಗಿಯಾಗಿ ಮೆಸೇಜ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಏನು ಒಂದು ಮೆಸೆಂಜರ್ಗೆ ಹೋಗಿ ಮೆಸೇಜ್ ಮಾಡ್ತಿರ್ತಕ್ಕಂಥದ್ದು, ಈ ರೀತಿ ಸಾಕಷ್ಟು ಕೃತಿಗಳನ್ನು ಮಾಡಿದ್ದಾನೆ ಅನ್ನೋಂಥದ್ದು ಈ ಒಂದು ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಏನು ಬಿಗ್ ಬಾಸ್ ಖ್ಯಾತಿಯ ನಟಿ ಚಿತ್ರಾಲ್ ಇದ್ದಾರೆ, ಆಕೆ ಹೇಳ್ಕೊಂಡಿರ್ತಾರೆ ರೇಣುಕಾ ಸ್ವಾಮಿಯಿಂದ ತನಗೂ ಕೂಡ ಈ ರೀತಿ ಅಶ್ಲೀಲ ಮೆಸೇಜ್ಗಳು ಬಂದಿತ್ತು ಅನ್ನೋಂಥ ಒಂದು ವಿಚಾರವನ್ನು ಇತ್ತೀಚೆಗಷ್ಟೇ ಹೇಳ್ಕೊಂಡಿದ್ರು. ಹಾಗೆಯೇ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿರ್ತಕ್ಕಂಥ ಒಂದು ಸೋನು ಶ್ರೀನಿವಾಸ್ ಗೌಡ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೇಳ್ಕೊಂಡಿರುವಂಥದ್ದು, ಆಕೆಯ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಒಂದು ಗೌತಮ್ ಅನ್ನುವಂಥ ಒಂದು ಅಕೌಂಟ್ನಿಂದ ಒಂದು ಕೆಟ್ಟದಾಗಿ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಆ ಒಂದು ಕಾಮೆಂಟ್ಗಳನ್ನು ಅವರು ಏನು ತೋರಿಸಿದ್ದಾರೆ. ಇದು ರೇಣುಕಾ ಸ್ವಾಮಿನೇ ಈ ರೀತಿ ಬೇರೆ ಬೇರೆ ಅಕೌಂಟ್ಗಳನ್ನು ಮಾಡಿಕೊಂಡು ಈ ರೀತಿ ಕಮೆಂಟ್ ಮಾಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈ ರೀತಿ ಕೇವಲ ಇವರಿಗೆ ಮಾತ್ರ ಅಲ್ಲ, ಆತ ಅನೇಕ ಸೆಲೆಬ್ರಿಟಿಗಳಿಗೆ ಇದೇ ರೀತಿ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸಿಂಧೂರ, ಏನಂತಂದರೆ ಇದು ರೇಣುಕಾ ಸ್ವಾಮಿ ಎಷ್ಟು ಈ ರೀತಿಯ ಅಕೌಂಟ್ಗಳನ್ನು ಹೊಂದಿದ್ದ, ಆತ ಏನೆಲ್ಲ ಯಾರಿಗೆಲ್ಲ ಈ ರೀತಿ ಒಂದು ಮೆಸೇಜ್ ಮಾಡಿದ್ದ ಅನ್ನೋಂಥದ್ದು ಈ ಒಂದು ಸೈಬರ್ ತನಿಖೆ ಮಾಡಿದ್ರೆ ಒಂದು ಬಯಲಾಗುತ್ತೆ ಅಂತ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ಅಮಿತ್ ನಿಮ್ಮೆಲ್ಲ ಮಾಹಿತಿಗೆ.